ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋ ಆದಮೇಲೆ ಬೇರೆ ಯಾವುದಾದ್ರೂ ಟಾಪಿಕಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ HWS ಫಾರ್ಚೂನ್ದು ಒಂದು ಫೇಶಿಯಲ್ ಕಿಟ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಆ ಫೇಶಿಯಲ್ ಕಿಟ್ ಬಗ್ಗೆ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಮೇಡಮ್, ಫೇಶಿಯಲ್ ಕಿಟ್ ರಿವ್ಯೂ ಯಾವಾಗ ಕೊಡ್ತೀರಾ, ಫೇಶಿಯಲ್ ಕಿಟ್ ಯೂಸ್ ಮಾಡಿದ್ರಾ, ಚೆನ್ನಾಗಿದೆಯಾ, ಏನು ರಿಸಲ್ಟ್ ಬಂತು ಹೇಳಿ ಅಂತ. ಸೊ ನಾನು ಬೇರೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳು. ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ತುಂಬಾ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, DMs ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀವು ಫೇಶಿಯಲ್ ಕಿಟ್ ಆರ್ಡ್ರ್ ಮಾಡಿದ್ದೀನಿ ಅಂದರೆ ಬಂತು ಅಂತಲೂ ಹೇಳಿಲ್ಲ, ಆ್ಯಂಡ್ ಅದನ್ನು ಯೂಸ್ ಮಾಡಿದ್ರ, ರಿವ್ಯೂ ಹೇಳಿ ಫೇಶಿಯಲ್ ಕಿಟ್ ಹೇಗಿದೆ, ಚೆನ್ನಾಗಿದೆಯಾ, ನಾವು ಬೈ ಮಾಡ್ಬೋದು ಅಂತ ತುಂಬ ಲಾಟ್ಸ್ ಆಫ್ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ ಫಸ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ ಅದೇ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಫೇಶಿಯಲ್ ಕಿಟ್ದು ರಿವ್ಯೂ ಕೊಡೋಣ, ಹೇಗಿದೆ ಅಂತ ಯೂಸ್ ಮಾಡಿ ಹೇಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಇವಾಗ ಯಾವುದು ವೆಕೇಷನ್ಸ್ ಇಲ್ಲ. ಏನಾದರೂ ವೆಕೇಷನ್ ಫಂಕ್ಷನ್ಸ್ ಇತ್ತು ಅಂದರೆ ಅದನ್ನು ಯೂಸ್ ಮಾಡಿ ಅದರದ್ದು ಒಂದು ವಿಡಿಯೋ ಹಾಕಿ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟು ಬೇರೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ರೆಡಿ ನಾನು ಬಾಣಂತಿ ಅಂತ ಗೊತ್ತಿದ್ರೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ ಫೇಶಿಯಲ್ ಕಿಟ್ ಹೇಗಿದೆ, ಯೂಸ್ ಮಾಡಿದ್ರ ಅಂತ. ಸೊ ಬೇರೆ ವಿಧಿ ಎಲ್ಲ ಯೂಸ್ ಮಾಡಿ ಹೇಳೋಣ. ಬಿಕಾಸ್ ಸಬ್ಸ್ಕ್ರೈಬರ್ಸಿಂದನೇ ನಾವು ಫಸ್ಟು ನಮಗೆ ಬೇಕಾಗಿದ್ದ ವೀಡಿಯೋಸ್ನ ಮಾಡೋದಲ್ಲ, ಸಬ್ಸ್ಕ್ರೈಬರ್ಸ್ಗೆ ಯಾವುದು ರಿಕ್ವೈರ್ಡ್ ಇರುತ್ತೆ ಅದನ್ನು ಮಾಡಬೇಕಲ್ವ. ಸೊ ಹಂಗಾಗ್ಬಿಟ್ಟು ನಾನು ಫಸ್ಟು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ, ಏನು ಬಂದಿದೆ ನನ್ನ ತೋರಿಸ್ತೀನಿ. ನಾನು ಪ್ಯಾಕೇಜ್ ಬುಕ್ ಮಾಡಿದ್ದು ಅದು ಕೊರಿಯರ್ ಮುಖಾಂತರ ಬರುತ್ತೆ, ಅಂದರೆ ಪೋಸ್ಟ್ ಆಫೀಸ್ ಕೊರಿಯರ್ ಮುಖಾಂತರ ಬರುತ್ತೆ. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಇದು ಸಿ ಬಕ್ತಾನ್ ಜ್ಯೂಸ್. ಇದು ಲೇಡೀಸ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಬಟ್ ನಾನು ಇದನ್ನು ಇವಾಗ ಯೂಸ್ ಮಾಡ್ತಾ ಇಲ್ಲ ಇದನ್ನು, ಬಿಕಾಸ್ ನಾನು ಪಾಪಗೆ ಫೀಡ್ ಮಾಡಿಸೋದ್ರಿಂದ. ಬಟ್ ಇದನ್ನು ನಮ್ಮನೇಲಿರೋಂಥ ನಮ್ಮ ಅತ್ತೆಗೆ ಆಗುತ್ತೆ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದೀನಿ. ಇದು 500 ml ಅಂದರೆ 1/2 ಲೀಟರ್ ಕ್ವಾಂಟಿಟಿ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1250 ರೂಪಾಯಿ ಇದ್ರ ಪ್ರೈಸ್ ಬಂದು. ಸೊ ನೀವು HWS ಫಾರ್ಚೂನಲ್ಲಿ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಬೀಳುತ್ತೆ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಇದಂತೂ ತುಂಬಾ ಯೂಸೇಜ್ ಇದೆ. ಹೆಣ್ಮಕ್ಳಿಗೆ PCOD ಇರುತ್ತಲ್ಲ, ಮಂತ್ಲಿ ಕರೆಕ್ಟ್ ಡೇಟ್ ಆಗ್ತಾ ಇರಲ್ಲ, ಆ್ಯಂಡ್ ವೀಕ್ನೆಸ್ ಇರ್ತಾರೆ. ಸೊ ಇನ್ನು ತುಂಬ ರೀಸನ್ಗೆ ಇದನ್ನು ಹೆಣ್ಮಕ್ಳು ಯೂಸ್ ಮಾಡ್ತಾರೆ. ಸೊ ಇದು ಒಂದನ್ನು ಹೇಗಿರುತ್ತೆ ರಿಸಲ್ಟ್ ನೋಡೋಣ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರಲ್ವ ಫೇಶಿಯಲ್ ಕಿಟ್ ಅಂತ. ಇದೇ ಫೇಶಿಯಲ್ ಕಿಟ್ಟು HWS ಫಾರ್ಚೂನ್ದು. ಈ ಫೇಶಿಯಲ್ ಕಿಟ್ ಹೇಗಿದೆ ಅಂತ ಅಂದರೆ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ನೋಡಿ, ಒಳಗಡೆ ಈ ರೀತಿ ಇರುತ್ತೆ. ಇದು 1 2 3 4 ಬಾಟಲ್ಸ್ ಇರುತ್ತೆ. ಇದರಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಕ್ಲೆನ್ಸರ್ ಬರುತ್ತೆ, ಸ್ಕ್ರಬ್ಬು, ಮಸಾಜ್ ಕ್ರೀಮು, ಲಾಸ್ಟ್ಗೆ ಫೇಸ್ ಪ್ಯಾಕ್ ಬರುತ್ತೆ. ನಾನು ಇದನ್ನು ಯಾವುದು ಯೂಸ್ ಮಾಡಿಲ್ಲ ಇನ್ನು, ಈಗಲೇ ಸ್ಟಾರ್ಟಿಂಗ್ ಓಪನ್ ಮಾಡಿ ನೋಡಿದ್ದೀನಿ ಯಾವ್ದು ಬಂದಿದೆ ಅಂದ್ಬಿಟ್ಟು. ಬಟ್ ಅಪ್ಲೈ ಅಂತೂ ಮಾಡಿಲ್ಲ, ಬಿಕಾಸ್ ಈ ಟೈಮಲ್ಲಿ ಮಾಡಬಾರ್ದಾಗ ಗೊತ್ತಿರಲಿಲ್ಲ. ಬಟ್ ತುಂಬ ಲಾಟ್ಸ್ ಆಫ್ ಕಮೆಂಟ್ ಬರ್ತಾ ಇತ್ತು ಅಂದ್ಬಿಟ್ಟು ಒನ್ಸ್ ಮಾಡಿ ತೋರಿಸೋಣ, ಏನಾಗೋದಿಲ್ಲ ಫೇಸ್ಗೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೀಡಿಯೋನ. ನಾನು 2 ಪಾರ್ಸಲ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ, ಅಂದರೆ 2 ಫೇಸ್ ಪ್ಯಾಕ್ನ. ಬಿಕಾಸ್ ಒಂದು ನನಗಾಗುತ್ತೆ, ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಯಾವಾಗಲೂ ಕೇಳ್ತಿದ್ಲು, ನೀನು HWS ಫಾರ್ಚೂನಲ್ಲಿ ಕೆಲಸ ಮಾಡ್ತಿದ್ದೀಯ ಅಲ್ವಾ, ಸೊ ಅದ್ರದ್ದು ಫ್ರೂಟ್ ಫೇಶಿಯಲ್ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದ್ದೀನಿ, ನನಗೊಂದು ಬುಕ್ ಮಾಡು ಅಂತ. ಸೊ ಹಾಗಾಗಿ ನಾನು ಒಂದೇ ಸತಿ 2 ಬುಕ್ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಸೊ ನಾನು ಇವಾಗ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಪ್ಲೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ಲೈವ್ ಆಗಿ ತೋರಿಸ್ತೀನಿ. ಚೆನ್ನಾಗಿದೆ. ಬಾಟಲ್ಸಲ್ಲಿ ಬಂದಿರೋದ್ರಿಂದ ನಾವು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಬೇರೆ ಫೇಸ್ ಪ್ಯಾಕ್ಗಳಾದರೆ ಪೌಚ್ಗಳಲ್ಲಿ ಟೆಟ್ರಾ ಪ್ಯಾಕ್ ಆ ಥರದ್ರಲ್ಲಿ ಬರುತ್ತೆ. ಸೊ ಅದನ್ನು ನಾವು ಜಾಸ್ತಿ ದಿವಸ ಸ್ಟೋರ್ ಮಾಡೋಕ್ಕೆ ಇಟ್ಕೊಳ್ಳೋಕೆ ಆಗೋದಿಲ್ಲ. ಒನ್ಸ್ ಓಪನ್ ಮಾಡಿಬಿಟ್ರೆ ಅದು ಹೋಗ್ಬಿಡುತ್ತೆ ಹಾಳಾಗಿ ಕ್ವಾಲಿಟಿ. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಬಟ್ ನಾನು ಓಪನ್ ಮಾಡಿ ತುಂಬ ದಿವಸ ಆಯಿತು. ನನ್ನ ಮಗಳು ಆ ಕಡೆ ಈ ಕಡೆ ಎಲ್ಲ ಆಟ ಆಡೋಕ್ಕೆಲ್ಲ ತೆಗೆದು ಹಾಕಿ ಇದು ಪ್ಯಾಕೇಜ್ನ ಇಲ್ಲಿ ಕೆಳಗಡೆ ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ಕೆಳಗಡೆ ಓಪನ್ ಆಗಿದೆ ಇದು. ಸೊ ಒನ್ಸ್ ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ಇದು ಯಾವ್ಯಾವೆಲ್ಲ ಸ್ಕಿನ್ನಿಗೆ ಯೂಸ್ ಆಗುತ್ತೆ ಅನ್ನೋದನ್ನ ಪ್ಯಾಕ್ ಮೇಲೆ ಕೊಟ್ಟಿರ್ತಾರೆ. ಡ್ರೈ ಸ್ಕಿನ್ನು, ವಿಂಟರ್ ಸ್ಕಿನ್ನು, ಆಕ್ನೆ ಸ್ಕಿನ್ನು, ಮತ್ತು ಗ್ಲೋಯಿಂಗ್ ಸ್ಕಿನ್ನು, ಸ್ಕಿನ್ ಕೇರ್ಗೆ ಮತ್ತು ಬ್ಯೂಟಿ ಕೇರ್, ಇದೆಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಸೊ ಚೆನ್ನಾಗಿದೆ. ಆ್ಯಂಡ್ ಡೈರೆಕ್ಷನ್ ಆಫ್ ಯೂಸೇಜ್ ಕೂಡ ಇಲ್ಲಿ ಈ ಸೈಡ್ ಆಫ್ ಕಾರ್ನರಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಇದನ್ನು ನೋಡಿಕೊಂಡು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಫೇಶಿಯಲ್ ಕಿಟ್ಗಳನ್ನ ಯೂಸ್ ಮಾಡೋದು ಲೇಡೀಸ್ಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಇದ್ರ MRP ಪ್ರೈಸ್ ಬಂದುಬಿಟ್ಟು 1700 ರೂಪಾಯಿ. ಒಂದು ಫೇಶಿಯಲ್ ಕಿಟ್ ಪ್ರೈಸ್ ಬಂದು 1700 ರೂಪಾಯಿ.
ಆ್ಯಂಡ್ ತುಂಬ ಜನ ಕೇಳಿದ್ರಿ ಕೂಡ ಅದನ್ನು ನಾವು ರೀಸೆಲ್ಲಿಂಗ್ ಮಾಡ್ಬೋದಾ, ಎಲ್ಲಿ ಪರ್ಚೇಸ್ ಮಾಡಬೇಕು, ಏನು ಎತ್ತ ಹೇಳಿ ಅಂತ. ಹೌದು, ಇದನ್ನು ರೀಸೆಲ್ಲಿಂಗ್ ಮಾಡಿ ಅರ್ನ್ ಕೂಡ ಮಾಡ್ಬೋದು. ನಾನು ಒನ್ಸ್ ತರಿಸಿ ಚೆನ್ನಾಗಿದೆ ಅಂತ ಅಂದರೆ ನನ್ನ ವರ್ಕ್ ಫ್ರಮ್ ಹೋಮ್ ಜೊತೆಗೆ ಇದನ್ನು ರೀಸೆಲ್ಲಿಂಗ್ ಮಾಡ್ಕೊಳ್ಳೋಣ, ಅಥವಾ ನನಗೆ ಗೊತ್ತಿರೋವಂಥ ಕೆಲವೊಬ್ಬರು ಬ್ಯೂಟಿಷಿಯನ್ ಫ್ರೆಂಡ್ಸ್ಗಳಿಗೆ ಇದನ್ನು ಸರ್ಕ್ಯುಲೇಟ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಹೌದು, ಚೆನ್ನಾಗಿ ರೀಸೆಲ್ಲಿಂಗ್ ಮಾಡ್ಬೋದು. ಆ್ಯಂಡ್ ಇದನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇದಕ್ಕೆ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. 1700 ಏನಿದೆ ಅದಕ್ಕಿಂತ ಮಿನಿಮಮ್ ಅಮೌಂಟ್ ಅಂದರೂ ಕಮ್ಮಿ ಪ್ರೈಸ್ ಸಿಗುತ್ತೆ. ನೀವು ವೆಬ್ಸೈಟ್ಗೆ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ ನೋ ಪ್ರಾಬ್ಲಮ್, ಅಲ್ಲೋ ಪರ್ಚೇಸ್ ಮಾಡ್ಬೋದು. ಬಟ್ ಎಕ್ಸಾಕ್ಟ್ ಪ್ರೈಸ್ ಇದೆ 1700 ಅಷ್ಟೇ ಸಿಗುತ್ತೆ. ಅವ್ರು ನಾನು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪರ್ಚೇಸ್ ಮಾಡಿದ್ರೆ ಕಮ್ಮಿಗೆ ಸಿಕ್ಬಿಡುತ್ತೆ ನಿಮಗೆ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ. ಫಸ್ಟಿಗೆ ನಾವು ಇದರಲ್ಲಿ ಕ್ಲೆನ್ಸರ್ನ ಯೂಸ್ ಮಾಡಬೇಕು. ಯಾವುದಪ್ಪ, ಸೊ ಇದು ಕ್ಲೆನ್ಸರು. ಫಸ್ಟಿಗೆ ನಾವು ಇದನ್ನು ಕ್ಲೆನ್ಸರ್ ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಕ್ಲೆನ್ಸಿಂಗ್ ರೀತಿ ವರ್ಕ್ ಮಾಡುತ್ತೆ ಫೇಸ್ಗೆ. ಇದು ಬಂದ್ಬಿಟ್ಟು ಫ್ರೂಟ್ ಫೇಶಿಯಲ್ ಕಿಟ್ಟು ಫೇಸ್ ಕ್ಲೆನ್ಸರು. ಸೊ ಇದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಗೊತ್ತಾ, ಯಾವುದೋ ಲೀಕೇಜ್ ಆಗಬಾರ್ದು ಅಂತ ಸಪ್ರೇಟ್ ಬಾಟಲ್ಸ್ಗೂ ಕೂಡ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಇದ್ರ ಅರೋಮಾ ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಒನ್ಸ್ ನೀವು ಯೂಸ್ ಮಾಡೋಕ್ಕೂ ಮುಂಚೆ ಯಾವುದೇ ಫೇಶಿಯಲ್ ಕಿಟ್ ಆಗಲಿ ಅಥವಾ ಯಾವುದೇ ಪ್ರಾಡಕ್ಟ್ ಆಗಲಿ ಶೇಕ್ ಮಾಡಿ, ಬಿಫೋರ್ ಶೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಕ್ಲೆನ್ಸಿಂಗ್ ಕ್ರೀಮು. ನಾನು ಆಲ್ರೆಡಿ ಫೇಸ್ ಎಲ್ಲ ವಾಶ್ ಮಾಡಿದ್ದೀನಿ. ಫೇಸ್ಗೆ ಏನು ಕ್ರೀಮ್ ಅಥವಾ ಪೌಡರ್ ಲೋಷನ್ ಏನೂ ಅಪ್ಲೈ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಇದನ್ನೇ ಅಪ್ಲೈ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕ್ವಾಂಟಿಟಿ ಆಫ್ ಕ್ಲೆನ್ಸರ್ನ ಕೈಗೆ ಹಾಕೊತಾ ಇದ್ದೀನಿ. ಇಷ್ಟು. ಸೊ ಇದನ್ನು ಆರಾಮ್ಸೆ ಕ್ಲೋಸ್ ಮಾಡಿ ಇಡ್ಬೋದು. ಲೀಕೇಜ್ ಪ್ರೂಫ್, ಲೀಕೇಜ್ ಏನೂ ಆಗೋದಿಲ್ಲ. ನಾನು ತುಂಬ ಕ್ಲೆನ್ಸರ್ಸ್ನ ಯೂಸ್ ಮಾಡಿದ್ದೀನಿ, ಬಟ್ ಇದು ಒಂಥರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ. ನಾರ್ಮಲ್ ನನಗೆ ಆ್ಯಕ್ಚುಲಿ ಫೇಶಿಯಲ್ ಕಿಟ್ನೆಲ್ಲ ಯೂಸ್ ಮಾಡಿ ತುಂಬ ದಿವಸ ಆಗೋಯ್ತು. ನಾನು ಮದುವೆ ಆಗಿದ್ದ ಹೊಸರಲ್ಲಿ ಪೆಕ್ಕುಮ್ಮ ಪ್ರೆಗ್ನೆನ್ಸಿಗೂ ಮುಂಚೆ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಕಮ್ಮಿ. ಸೊ ನಾನು ನಾರ್ಮಲ್ ಕ್ಲೆನ್ಸರ್ಸ್ನ ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಕ್ಲೆನ್ಸರ್ ಅಂದರೆ ಆ್ಯಕ್ಚುಲಿ ಇದನ್ನು ಕ್ಲೆನ್ಸಿಂಗ್ ಮಾಡಿ ನಾವು ಈ ಸೆಟಾಫಿಲ್ ಕ್ಲೆನ್ಸರ್ಸ್ನೆಲ್ಲ ಹೆಂಗೆ ಯೂಸ್ ಮಾಡ್ತೀವಿ ಅಲ್ವಾ, ಸೊ ಅದೇ ರೀತಿ ಲೈಕ್ ಮಸಾಜ್ ಥರ ಮಾಡಿಕೊಂಡು, ಲೈಕ್ ಫೇಸ್ ವಾಶ್ ಥರ ನೀಟಾಗಿ ಲೂಕ್ ವಾರ್ಮ್ ವಾಟರಲ್ಲಿ, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲೇ ಇದನ್ನು ವಾಶ್ ಮಾಡ್ಕೊಬಿಡ್ಬೇಕು. ಬಿಕಾಸ್ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡಸ್ಟ್ ಇದ್ದರೆ ಆ ಥರದ್ದೆಲ್ಲ ಇದ್ದರೆ ನೀಟಾಗಿ ಹೋಗುತ್ತೆ. 1 2 to 3 ಮಿನಿಟ್ಸ್ ಇದನ್ನು ಕ್ಲೆನ್ಸ್ ಮಾಡಿಕೊಂಡ್ರೆ ಸಾಕು. ಆ್ಯಕ್ಚುಲಿ ಇದು ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ಗಂಜಿ ಬರುತ್ತಲ್ಲ, ರೈಸಿಂದ ಗಂಜಿ ಒಗಿತೀವಲ್ಲ ನಾವು, ಈ ಹಳ್ಳಿ ಕಡೆ ಎಲ್ಲ ಗಂಜಿ ಬಸಿತಾರಲ್ಲ, ಆ ರೀತಿ ಫೀಲ್ ಆಗುತ್ತೆ. ಇದು ತುಂಬ ಸಾಫ್ಟ್ ಆಗಿದೆ. ಆ್ಯಕ್ಚುಲಿ ನಾನಿವತ್ತು ಮಿರರ್ನ ಫಿಟ್ ಮಾಡ್ಕೊಂಡಿದ್ದೆ. ನಾನು ಫ್ರಂಟ್ ಕ್ಯಾಮ್ರಾನು ಯೂಸ್ ಮಾಡ್ತಾ ಇಲ್ಲ, ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋದು. ಸೊ ನನ್ನ ಫೇಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನು ಇದನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ನಾನು ಯಾವಾಗಾದರೂ ಒಕೇಶನ್ಗೆ ರೆಡಿ ಆಗ್ತೀನಲ್ಲ ಅವಾಗ ನೀಟಾಗಿ ವಿಡಿಯೋ ಮಾಡಬೇಕು ಅಂತ. ಬಟ್ ನನಗೆ ಮಾರ್ನಿಂಗಿಂದ ತುಂಬ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇವಾಗ ನೈಟು ಆ್ಯಕ್ಚುಲಿ 8 ಗಂಟೆ ಆಗಿದೆ ಟೈಮು. ಇಲ್ಲ, ನಾನು ನಾಳೆ ಇದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಸೊ ಒಂದು ಮಾಡಿ ತೋರಿಸೇ ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಕತ್ಲೆ ಅಲ್ವಾ ಅಂದ್ಬಿಟ್ಟು, ನೈಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿಕೊಡ್ತಾ ಇರೋದು. ಸೊ ಹಾಗಾಗಿ ಮಿರರು ಯೂಸ್ ಮಾಡ್ತಿಲ್ಲ ನೈಟ್ ಆಗಿರೋದಕ್ಕೆ. ಆ್ಯಂಡ್ ನನಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ಹೆಂಗೆ ಬರ್ತಾಯಿದೆ ಅಂತ ಕಾಣಿಸ್ತಾ ಇಲ್ಲ. ಕಣ್ಣಿನ ಜಾಗ ಬಿಟ್ಟು ಮತ್ತು ಲಿಪ್ಸ್ ಬಿಟ್ಟು ಪೂರ್ತಿ ಫೇಸ್ಗೆ ಜೆಂಟಲಾಗಿ ಮಸಾಜ್ ಮಾಡ್ಕೋಬೇಕು. ಇದನ್ನು ಫಸ್ಟು ಹೋಯ್ತಾ. ಸೊ ನೀಟಾಗಿ ಹಿಂಗೆ ನಮ್ಮ 3 ಫಿಂಗರ್ಸ್ ಏನಿರುತ್ತಲ್ಲ, ಇದು 3 ಫಿಂಗರು, ಇದರಲ್ಲಿ ಹಿಂಗೆ ಮಸಾಜ್ ಮಾಡಿಕೊಂಡ್ರೆ ಫುಲ್ ಸಾಫ್ಟಾಗಿ ಆಗುತ್ತೆ. ಲೈಕ್ ಸಾಫ್ಟ್ ಥರನೇ ಇದೆ, ಫುಲ್ ಗಂಜಿ ಥರನೇ ಮುಖ ಎಲ್ಲ ನೋಡ್ದಿರ್ಬೋದು. ಒಂದು ಸ್ವಲ್ಪ ಶೈನಿಂಗ್ ಥರ ಇಲ್ಲೆಲ್ಲ. ನಾನು ಹಚ್ಕೊಳ್ಳೋದು ಪರದಾಟ ನೋಡೋಕ್ಕಾಗದೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಇವಾಗ ಚಿಕ್ಕ ಮಿರರ್ ಇಟ್ಕೊಂಡಿದ್ದಾರೆ. ಪಾಪು ರೂಮಲ್ಲಿ ಮಲಗಿರೋದ್ರಿಂದ ನಾನು ಇವಾಗ ಹಾಲಲ್ಲೇ ಮಾಡ್ಕೊತೀನಿ. ಸೊ ರೂಮಲ್ಲಿ ಆಗಿದ್ರೆ ಮಿರರ್ ಇರ್ತಿತ್ತು, ಸೊ ಆಗ ಸರಿ ಆಗ್ತಿತ್ತು. ಸೊ ಇಷ್ಟೇ, ಇದು ಕ್ಲೆನ್ಸಿಂಗ್ ಫುಲ್ಲು ಮುಗೀತು. ಫುಲ್ ಒಂಚೂರು ಅಂಟ್ತಾ ಇಲ್ಲ ಕೈಗೆ, ಪ್ಯಾಚಿ ಥರ ಅನ್ನಿಸ್ತಾ ಇಲ್ಲ. ಸೊ ಇಷ್ಟು ಫುಲ್ ಕ್ಲೆನ್ಸಿಂಗ್ ಆದಮೇಲೆ ಇದನ್ನು ಸ್ವಲ್ಪ ಹಾಟ್ ವಾಟರ್, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನೀಟಾಗಿ ತೊಳಿಬೇಕು. ಇವಾಗ ಬಂದ್ಬಿಟ್ಟು ಸ್ವಲ್ಪ ಹಾಟ್ ವಾಟರಲ್ಲಿ ಯಾವುದಾದ್ರೂ ಬಟ್ಟೆ ಅಥವಾ ಕಾಟನ್ ಆದರೂ ಅದ್ದಿ ವೈಪ್ ಮಾಡ್ಕೋಬೋದು. ಆರ್ ನೀಟಾಗಿ ಫೇಸ್ ವಾಶ್ ಆದರೂ ಮಾಡ್ತೀವಿ ಅಂತಂದರೆ ಫೇಸ್ ವಾಶ್ ಆದರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಸ್ಪಾಂಜ್ ಥರ ಇರೋ ಕರ್ಚಿಫಲ್ಲಿ ನೀಟಾಗಿ ಇಲ್ಲೇ ವೈಪ್ ಮಾಡಿ ತೋರಿಸ್ತೀನಿ. ಇಷ್ಟು ಹಿಂಗೆ ಒಂದು ಕ್ಲಾತ್ ತೊಗೊಂಡು ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಅದ್ಬಿಟ್ಟು
ನೀಟಾಗಿ ಹಿಂಗೆ ವೈಪ್ ಮಾಡ್ಕೋಬೇಕು. ಆಹಾ, ತುಂಬ ಚೆನ್ನಾಗಿದೆ. ಉರಿ ಉರಿ ಅಂತ ಅನಿಸುತ್ತೆ ಸ್ಟಾರ್ಟಿಂಗು, ಬೇರೆ ಯಾವುದಾದ್ರೂ ಯೂಸ್ ಮಾಡಿದ್ರೆ. ನಾನು ಆಲ್ರೆಡಿ ಫೇಶಿಯಲ್ ಕಿಟ್ಗಳನ್ನ ನಾನು ಮದುವೆಗಿಂತ ಮುಂಚೆ ತುಂಬ ಯೂಸ್ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ. ಆವಾಗ ಒಂಥರ ಹುಚ್ಚು. ಒಂದು ಚಿಕ್ಕ ಒಕೇಶನ್ ಫಂಕ್ಷನ್ಸ್ ಇತ್ತು ಅಂದರೂ ಕೂಡ ಫೇಶಿಯಲ್ ಕಿಟ್ ತೊಗೊಂಬ VLCC ಇತ್ತು ಯೂಸ್ ಮಾಡು, ಅದೇ ಥರ ಇರ್ತಿತ್ತು. ಬಟ್ ಆವಾಗ ಬಿಸಿನೀರು ಅಂದರೂ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಉರಿ ಉರಿ ಥರ ಅನಿಸ್ತಾ ಇತ್ತು. ಬಟ್ ಇದೇನು ಉರಿತಾ ಇಲ್ಲ ನನಗೆ, ಒಂಥರ ಫೇಸೆಲ್ಲ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ನನಗೆ ಮಿರರ್ ಈ ಕಡೆ ಇರೋದ್ರಿಂದ ನಾನು ಮಿರರ್ನೇ ನೋಡ್ಕೊಳ್ಳೋಣ ಅಂತ ಅನಿಸುತ್ತೆ. ಸೊ ಏನು ಅಂದ್ಕೋಬೇಡಿ. ಸೊ ಇಷ್ಟೇ, ನೀಟಾಗಿ ಕ್ಲಿನ್ಸಿಂಗೆಲ್ಲ ಮಾಡಿಕೊಂಡು ಇಷ್ಟು ನೀಟಾಗಿ ವೈಪ್ ಮಾಡಿಕೊಂಡ್ರೆ ಸಾಕು. ಒನ್ಸ್ ನಮಗೆ ಇಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಸಾಫ್ಟ್ ಇದೆ, ಮತ್ತು ಏನು ಪ್ಯಾಚಿ ಪ್ಯಾಚಿ ಥರ ಅನಿಸಲ್ಲ. ಸೊ ವಾಟ್ರ್ ಅಷ್ಟೇ ಅಂತ ಅನಿಸುತ್ತೆ. ಸೊ ಆ ಟೈಮ್ಗೆ ಬಿಟ್ಬಿಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ಬು. ಇದರಲ್ಲಿ ಸ್ಕ್ರಬ್ ಯಾವುದಪ್ಪ ಅಂತಂದರೆ ಇದೆ, ನಿಮಗೆ ಗೊತ್ತಾಗಲ್ಲ ಅಂದರೆ ಅದ್ರ ಮೇಲೇ ಬರೆದಿರುತ್ತೆ ಫೇಸ್ ಸ್ಕ್ರಬ್ ಅಂತ ಅಂದ್ಬಿಟ್ಟು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಪ್ರತಿಯೊಂದಕ್ಕೂ ಕೂಡ ಸಪ್ರೇಟ್ ಸೀಲಿಂಗ್ನ ಮಾಡಿದ್ದಾರೆ. ಲೀಕೇಜ್ ಪ್ರೂಫ್ ಇದು. ಸೊ ಎಲ್ಲಿಂದ ಎಲ್ಲಿಗೆ ನೀವು ಬುಕ್ಕಿಂಗ್ ಮಾಡಿಕೊಂಡ್ರು ಕೂಡ ಲೀಕೇಜ್ ಆಗೋದಿಲ್ಲ. ಆ್ಯಂಡ್ ಪ್ರತಿಯೊಂದು ಬಾಟಲ್ ಕೂಡ 100 ml ಇರುತ್ತೆ. ಸೊ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಸ್ಕ್ರಬ್ನ ಮಾಡೋ ಮೇನ್ ರೀಸನ್ ಏನಪ್ಪ ಅಂತಂದರೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ ರಿಮೂವ್ ಆಗುತ್ತೆ. ಇದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟೇ ಹಾಕೋತೀನಿ ಕೈಗೆ. ಇಷ್ಟು ಕಾಣಿಸ್ತಿದೆಯಾ? ಇಷ್ಟು. ನಾನು ಆ್ಯಕ್ಚುಲಿ ನನ್ನ ಹತ್ರ ತುಂಬ ಸ್ಕ್ರಬ್ ಇದೆ. ನಾನು purple.com ಒಂದು 2 ರಿಂದ 3 ಟೈಪ್ ಸ್ಕ್ರಬ್ನ ಬುಕ್ ಮಾಡ್ಕೊಂಡಿದ್ದೀನಿ. ಬಟ್ ಅದೆಲ್ಲ ತುಂಬ ಗಟ್ಟಿಗಿದೆ, ಹಿಂಗೆ ತಗೋಬೇಕು. ಬಟ್ ಇದೇನೋ ಸ್ವಲ್ಪ ಲಿಕ್ವಿಡ್ ಥರ ಇದೆ. ಘಮ ಘಮ, ತುಂಬ ಅಂದರೆ ತುಂಬಾ ಚೆನ್ನಾಗಿರೋ ಫ್ರೇಗ್ರೆನ್ಸ್ ಇದು. ನನಗಂತೂ ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಯಿತು. ಫ್ರೂಟ್ ಫೇಶಿಯಲ್ ಕಿಟ್ ಇದು ಯಾವುದೇ ರೀತಿ ಸಪ್ರೇಟ್ ಫ್ರೂಟ್ ಅಲ್ಲ, ಮಿಕ್ಸ್ಡ್ ಫ್ರೂಟ್ದು. ಮೇಯ್ನ್ ನಾವು ಇದನ್ನು ನೋಸ್ಗೆ ಮತ್ತು ಈ ಪಾರ್ಟ್ಗೆ ಅಪ್ಲೈ ಮಾಡಬೇಕು. ಬಿಕಾಸ್ ನಮಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಅಲ್ಲೇ ಇರೋದು. ಸೊ ಈ ಸ್ಕ್ರಬ್ನ ನಾವೇನು ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ, ಜೆಂಟ್ಲಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ನ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ. ಸೊ ಸ್ಕ್ರಬ್ನ ಒನ್ಸ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಈ ರೀತಿ ಈ 3 ಫಿಂಗರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಹೋಗಬೇಕು. ಸ್ಕ್ರಬ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಸ್ಕ್ರಬ್ಗಳು ಕೂಡ ಉರಿಯುತ್ತೆ, ಯಾವ ಸ್ಕ್ರಬ್ಬು ಉರಿಯಲ್ಲ ಅನ್ನೋ ಥರ ಏನಿಲ್ಲ. ತುಂಬ ಬರ್ನಿಂಗ್ ಫೀಲ್ ಆಗುತ್ತೆ. ಬಿಕಾಸ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗ್ತಿರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಸ್ಕ್ರಬ್ಗಳಲ್ಲಿ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದನಿಗೆ ಸ್ಕ್ರಬ್ ಮಾಡಬೇಕಾದ್ರೆ ತುಂಬಾ ಉರಿಯುತ್ತೆ. ಅದರಲ್ಲೂ ಕೂಡ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಉರಿಯುತ್ತೆ. ಸೊ ನೋಡಿಕೊಂಡು ನಿಮ್ಮ ಸ್ಕಿನ್ ಹೇಗಿದೆ, ಸೊ ಅದ್ರ ಮೇಲೆ ಜೋರಾಗಿ ಸ್ಕ್ರಬ್ ಮಾಡಬೇಕಾ ಅಥವಾ ನಿಧಾನವಾಗಿ ಮಾಡಬೇಕಾ ಮಾಡ್ಕೊಳ್ಳಿ. ಸೊ ನಾನು ಒಂದು 5 ನಿಮಿಷದನ್ನ ಸ್ಕ್ರಬ್ ಮಾಡ್ತೀನಿ. ಸೊ ಇಷ್ಟೇ, ಒಂದು 5 ರಿಂದ 6 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು. ಅಷ್ಟು ನೀಟಾಗಿ ಸ್ಕ್ರಬ್ ಆಗುತ್ತೆ. ಆ್ಯಂಡ್ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಏನಿದೆ ಅದೆಲ್ಲ ಕೂಡ ಹಾಗೆ ಇರುತ್ತೆ. ಆ ಲಿಕ್ವಿಡ್ ಜೆಲ್ ಏನಿದೆಯಲ್ಲ ಅದೆಲ್ಲ ಫುಲ್ಲು ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ನೋಡ್ತಿರ್ಬೋದು, ಫುಲ್ ವೈಟಿಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗು. ಆಮೇಲೆ ಸ್ಕಿನ್ ಫುಲ್ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಇಲ್ಲಿ ಈ ಪಾರ್ಟಲ್ಲಿ ಎಷ್ಟು ಶೈನಿಂಗ್ ಬಂದಿದೆ ಅಲ್ಲ, ಕಾಣಿಸ್ತಿದ್ಯಾ? ಎಷ್ಟು ಶೈನಿಂಗ್ ಬಂದಿದೆ ಅಲ್ಲ. ನಾನು ಸುಮ್ಮನೆ ಕೊಚ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ, ನಾನು VLCC ಪರ್ಲ್ ಇದೆಲ್ಲ ಯೂಸ್ ಮಾಡಿದ್ದೀನಿ, ಪರ್ಲ್ ಫೇಶಿಯಲ್ ಕಿಟ್ ಎಲ್ಲ. ಬಟ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಆ್ಯಂಡ್ ಫ್ರೇಗ್ರೆನ್ಸ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ. ಸೊ ಇದನ್ನು ಕೂಡ ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ಏನಾದರೂ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ನೀಟಾಗಿ ವೈಪ್ ಮಾಡ್ಕೋಬೇಕು. ಆರ್ ನೀರಲ್ಲಾದರೂ ತೊಳಿಬೋದು. ಇದನ್ನು ಸ್ಕ್ರಬ್ ಮಾಡಿ 5 ನಿಮಿಷ 10 ನಿಮಿಷ ಬಿಡಬೇಕು ಅನ್ನೋದೇನಿಲ್ಲ. ಸ್ಕ್ರಬ್ ಮಾಡಿದ ತಕ್ಷಣ ಆದರೂ ತೊಳ್ಕೊಬೋದು. ಆ ಟೈಮ್ ಇದೆ ಅಂದರೆ ನೀವು ಬಿಟ್ಕೋಬೋದು. ಸೊ ನಾನು ಇವಾಗೇ ವಾಶ್ ಮಾಡ್ಕೋತೀನಿ ಇಲ್ಲೇ. ಸೊ ಈಗ ಮತ್ತೆ ಫೇಸ್ ಫುಲ್ ಡ್ರೈ ಆಗಬೇಕು. ಒನ್ಸ್ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ಮಸಾಜ್ ಕ್ರೀಮ್ ಅಂತೂ ಸಖತ್ತಾಗಿದೆ. ಒಂಥರ ಇದು 100 ml, ಬಟ್ ಇದ್ರ ಬಾಟಲ್ ತುಂಬ ಚೆನ್ನಾಗಿದೆ. ಇದೆಲ್ಲನೂ ನಾನು ನಿಮ್ಮ ಮುಂದೆ ಯೂಸ್ ಮಾಡ್ತಾ ಇರೋದು, ನಾನು ಯೂಸ್ ಮಾಡಿಲ್ಲ. ಮಸಾಜ್ ಕ್ರೀಮ್
ಇದು ಆ ರೀತಿ ಹಿಂಗೆ ಪ್ರೆಸ್ ಮಾಡಿದ್ರೆ ಬರಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಸ್ಕ್ವೀಸ್ ಮಾಡೋ ಥರ ಕೊಟ್ಟಿದ್ದಾರೆ. ಫ್ರೂಟ್ದು ಫೇಸ್ ಮಸಾಜ್ ಕ್ರೀಮು. ಸೊ ಇದನ್ನು ಇಲ್ಲಿಗೆ ಹಾಕೋತೀನಿ. ಇದು ಇದು ಒಂಥರ ಬೆಣ್ಣೆ ಥರ ಇದೆ ಕ್ರೀಮು, ಮಾಯ್ಶ್ಚರೈಸಿಂಗ್ ಕ್ರೀಮ್ ಥರ ಇದು. ಬಟ್ ಅಷ್ಟೊಂದು ತೆಳು ಬರಲ್ಲ, ಸ್ವಲ್ಪ ತಿಕ್ನೆಸ್, ಬೆಣ್ಣೆ ಥರ ತಿಕ್ನೆಸ್. ಈ ನಿವಿಯಾ ಮಾಯ್ಶ್ಚರೈಸಿಂಗ್ ಕ್ರೀಮ್ಸ್ ಎಲ್ಲ ತುಂಬ ತೆಳು ಬರುತ್ತೆ, ನೀರು ಥರ. ಸೊ ಇದನ್ನು ನಾವು ಜಾಸ್ತಿ ಹೊತ್ತು ಮಸಾಜ್ ಮಾಡ್ಕೋಬೇಕು. ಈವನ್ ಹೇಳಬೇಕು ಅಂದರೆ ಸ್ಕ್ರಬ್ಗಿಂತ ಜಾಸ್ತಿ ಟೈಮ್ ಮಸಾಜ್ ಮಾಡ್ಕೋಬೇಕು. ಮಿನಿಮಮ್ ಅಂದರೂ ಒಂದು 10 to 15 ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು. ಬಿಕಾಸ್ ಈ ಮಸಾಜ್ ಕ್ರೀಮಲ್ಲೇ ನಮಗೆ ಚೆನ್ನಾಗಿ ಗ್ಲೋ ಬರೋದು ಆ್ಯಂಡ್ ಚೆನ್ನಾಗಿ ಫೇಸ್ ಎಲ್ಲ ಶೈನಿಂಗ್ ಆಗಿ ಕಾಣಿಸೋದು. ನಾವು ಎಷ್ಟು ಡೀಪಾಗಿ ಸ್ಕಿನ್ಗೆ ಕ್ಲೆನ್ಸಿಂಗ್ ಆಗೋ ಥರ ಮಸಾಜ್ ಮಾಡ್ತೀವಲ್ಲ, ಸೊ ಅಷ್ಟು ಚೆನ್ನಾಗಿ ನಮಗೆ ಫೇಶಿಯಲ್ ಕಿಟ್ ಯಾವುದೇ ಆದರೂ ಸರಿ ವರ್ಕ್ ಆಗುತ್ತೆ. ಸೊ ಇದು ನಾನು ಫುಲ್ಲು ನೀಟಾಗಿ ಮಸಾಜ್ ಮಾಡಿ ಆದಮೇಲೆ ತೋರಿಸ್ತೀನಿ ಫೇಸು. ಮತ್ತೆ ಇಷ್ಟು ಆಯಿತು. ಒಂದು 10 ನಿಮಿಷ ಅಂತೂ ಮಸಾಜ್ ಮಾಡಿದ್ದೀನಿ. ಸೊ ಕೈಯೆಲ್ಲ ನೋವು ಬಂತು. ಸೊ ಇಷ್ಟು ಮಸಾಜ್ ಮಾಡಿ ಆದಮೇಲೆ ಮತ್ತೆ ಇದನ್ನು ವಾಟರಲ್ಲಿ ಒರೆಸ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ವೆಯ್ಟ್ ಮಾಡ್ತೀರಂದರೆ ವೆಯ್ಟ್ ಮಾಡ್ಬೋದು. ಒಂದು 5 to 10 ಮಿನಿಟ್ಸ್. ಅವ್ರು ನಿಮಗೆ ಸಾಕು ಇಷ್ಟೇ ಗ್ಲೋ, ಟೈಮ್ ಇಲ್ಲ ಅನ್ನೋ ಥರ ಇದ್ದರೆ ಈ ರೀತಿ ವೈಪ್ ಮಾಡ್ಕೋಬೋದು. ಸೊ ನಾನು ವೈಪ್ ಮಾಡ್ಕೋತೀನಿ. ಸೊ ಇದು ಕೂಡ ಮುಗೀತು. ಫೋನಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಪಕ್ಕದ ಮಿರರಲ್ಲಂತೂ ತುಂಬ ಅಂದರೆ ತುಂಬಾ ಎಲ್ಲ ಶೈನಿಂಗು, ಇಲ್ಲೆಲ್ಲ ಶೈನಿಂಗ್, ಇಲ್ಲೆಲ್ಲ ಕಲರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ನೆಕ್ ಪಾರ್ಟ್ಗೆ ಹೋಲಿಸ್ಕೊಂಡ್ರೆ ಫೇಸ್ ಕಲರ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ನೆಕ್ಗೆ ಯೂಸ್ ಮಾಡ್ತೀನಿ ಈ ಫೇಶಿಯಲ್ ಕಿಟ್ ಅಂದರೂ ಕೂಡ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕ್. ಎಲ್ಲ ಫೇಶಿಯಲ್ ಕಿಟ್ಟಲ್ಲೂ ಕೂಡ ಲಾಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕೇ ಇರುತ್ತೆ. ಸೊ ಇದು ಕೂಡ ಫೇಸ್ ಪ್ಯಾಕೇನೆ. ಸೊ ಇನ್ನೊಂದೇನಪ್ಪ ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂತಂದರೆ ಇದು ಮಿಕ್ಸ್ಡ್ ಫ್ರೂಟ್ ಫೇಶಿಯಲ್ ಕಿಟ್ ಆಗಿರೋದ್ರಿಂದ ನಿಮಗೆ ಅಷ್ಟು ಯಾವುದೇ ರೀತಿ ಇದಿರೋದಿಲ್ಲ, ಸೈಡ್ ಎಫೆಕ್ಟ್ ಅಂತ ಏನು ಜಾಸ್ತಿ ಕಂಡು ಬರೋಲ್ಲ. ಬಿಕಾಸ್ ಇದೇನು ಕೆಮಿಕಲ್ ಇರೋದಿಲ್ಲ. ಸೊ ಹಾಗಾಗಿ ಬಿಕಾಸ್ ಇದು 100% ಆರ್ಗ್ಯಾನಿಕ್ ಅದ್ರ ಮೇಲೇ ಮೆನ್ಷನ್ ಮಾಡಿದ್ದಾರೆ. ಸೊ 100% ಆರ್ಗ್ಯಾನಿಕ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕ್. ಇದು ಒಂದೇ ಬೇರೆ ಕಲರ್ ಇರೋದು, ಅದೆಲ್ಲ ಒಂದು ರೀತಿ ಮಡ್ ಕಲರ್ ಇದೆ. ಇದು ಅದೆಲ್ಲ ವೈಟ್ ಕಲರ್ಗಿದೆ. ಸೊ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಹಾಕೋತಾ ಇದ್ದೀನಿ ನಾನು. ಬಿಕಾಸ್ ನಾನು ಕೂಡ ಎಲ್ಲಾದರೂ ವೆಕೇಷನ್ಗೆ ಹೋಗಬೇಕಾದ್ರೆ ಮತ್ತೆ ಮಾಡ್ಕೋಬೇಕು ಅಂದರೆ ಉಳ್ಕೋಬೇಕಲ್ಲ, ಈಗಲೇ ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಬೇಡ, ಮನೇಲಿ ಇರ್ತೀನಿ ಅಂದ್ಬಿಟ್ಟು. ಇದು ಒಂಥರ ಸಾಫ್ಟಾಗಿದೆ. ಆ್ಯಕ್ಚುಲಿ ನಾವು ಸ್ಕ್ರಬ್ ಮಾಡೋದಕ್ಕೆ ಬೇರೆ ಯಾವುದಾದ್ರೂ ಫೇಸ್ ಪ್ಯಾಕಲ್ಲಿ, ಬೇರೆ ಯಾವುದಾದ್ರೂ ಫೇಶಿಯಲ್ ಕಿಟ್ಟಲ್ಲಿ ಫೇಸ್ ಪ್ಯಾಕ್ ಈ ಥರದ್ದೆಲ್ಲ ಅಪ್ಲೈ ಮಾಡಿದ್ರೆ ಉರಿ ಆಗಿಬಿಡುತ್ತೆ ಫೇಸೆಲ್ಲ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ಎಷ್ಟೊತ್ತಿಗೆ ತೆಗಿತೀವಿ ಫೇಸ್ ಅನ್ನೋ ಥರ, ಈ ಫೇಸ್ ಪ್ಯಾಕ್ನ ಅನ್ನೋ ಥರ ಇರುತ್ತೆ. ಬಟ್ ಇದು ಮಾತ್ರ ತುಂಬ ಅಂದರೆ ತುಂಬ ಕೂಲ್ ಥರ ಅನ್ನಿಸ್ತದೆ. ನಾನಿಲ್ಲಿ ಹೇರ್ ರಿಮೂವ್ ಏನೂ ಮಾಡಿಲ್ಲ ಆ್ಯಕ್ಚುಲಿ ಫೇಸ್ದು. ಸೊ ಹಾಗಾಗಿ ಸ್ವಲ್ಪ ಹೇರ್ ಎಲ್ಲ ಹಾಗಾಗಿ ಸಿಗ್ತಾಯಿದೆ ಫೇಶಿಯಲ್ ಹೇರ್ಸ್. ಇನ್ ಕೇಸ್ ನೀವೇನಾದರೂ ಈ ಫ್ರೂಟ್ ಫೇಶಿಯಲ್ಸ್ನ ಫೇಶಿಯಲ್ ಮಾಡ್ಕೋತೀನಿ ಅನ್ನೋ ಥರ ಇದ್ದರೆ ಸೊ ದಯವಿಟ್ಟು ಹೇರ್ನ ರಿಮೂವ್ ಮಾಡಿಕೊಂಡು ಫೇಶಿಯಲ್ ಹೇರ್ನ ನೀವು ಟ್ರೈ ಮಾಡ್ಕೋಬೋದು. ಸೊ ಇಷ್ಟು ಇದು ಫುಲ್ ಫೇಸ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ. ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಇದು ಫುಲ್ಲು ಡ್ರೈ ಆಗಬೇಕು, ಫುಲ್ ಸ್ಕಿನ್ವರೆಗೂ ಡ್ರೈ ಆಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಬಿಸಿ ನೀರಲ್ಲಿ ತೊಳಿಬೇಕು. ಸೊ ಇನ್ನೊಂದು ಏನಪ್ಪ ಹೇಳೋದು ಅಂತ ಅಂದರೆ ಇದನ್ನು ಬರೀ ಓನ್ ಯೂಸ್ಗೆ ಅಷ್ಟೇ ಅಂತಲ್ಲ, ನೀವು ಯಾರಾದರೂ ಪಾರ್ಲರ್ ಇಟ್ಕೊಂಡಿದ್ರೆ ಅಥವಾ ನೀವು ಯಾರಾದರೂ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಬಿಕಾಸ್ MRPಗಿಂತ ಕಮ್ಮಿ ಸಿಗುತ್ತೆ ಒಂದು. ಆ್ಯಂಡ್ ಫೇಶಿಯಲ್ ಕಿಟ್ ಅಂತೂ ನಾನು ನಿಮ್ಮ ಮುಂದೆ ಲೈವ್ ರಿವ್ಯೂನ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ನಾನು ಆಗಲೇ ಹೇಳ್ದಂಗೆ ನಾನು ಆಲ್ಮೋಸ್ಟ್ ಯೂಸ್ ಮಾಡಿರೋಂಥ ಫೇಶಿಯಲ್ ಕಿಟ್ಗಳಲ್ಲಿ ಈ ಫೇಶಿಯಲ್ ಕಿಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬೇಗನೆ ಗ್ಲೋ ಬಂತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗಂತೂ ವರ್ತ್ ಅಂತ ಅನ್ನಿಸ್ತು ಅಷ್ಟು ಅಮೌಂಟ್ ಕೊಟ್ಟು ಬುಕ್ ಮಾಡ್ಕೊಂಡಿದ್ದಕ್ಕೆ. ಸೊ ನೆಕ್ಸ್ಟು ಇದು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಮಿನಿಮಮ್ ಅಂದರೂ 10 ರಿಂದ 15 ನಿಮಿಷ ತೊಗೊಳುತ್ತೆ. ಒನ್ಸ್ ಇದೆಲ್ಲ ಫುಲ್ಲು ಡ್ರೈ ಆಗಾದಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಇವಾಗ 15 ಮಿನಿಟ್ಸ್ ಆಯಿತು, ನೋಡ್ತಿರ್ಬೋದು ಫುಲ್ಲು ಡ್ರೈ ಆಗಿದೆ. ಹಿಂಗೆ ಲಿಪ್ಸ್ ಓಪನ್ ಮಾಡಿ ಮಾತಾಡೋಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ನೀವು ಒನ್ಸ್ ಫುಲ್ಲು ಡ್ರೈ ಆಗಿದೆ ಅಂತ ಗೊತ್ತಾದಮೇಲೆ
ಗೊತ್ತಾದ ಮೇಲೆ ಅದನ್ನು ಈ ರೀತಿ ನಾನು ಅವಾಗಲೇ ಕರ್ಚಿಫ್ ಎಲ್ಲ ಇಟ್ಕೊಂಡು ವಾಶ್ ಮಾಡೋದಲ್ಲ, ಆ ರೀತಿ ಆಗಲ್ಲ ಇದು. ನೀಟಾಗಿ ಫೇಸಲ್ಲೆಲ್ಲ ಕ್ಲಿಯರಾಗಿ ಹೋಗಬೇಕು ಅಂದರೆ ನೀವು ವಾಟರ್ ವಾಶೇ ಮಾಡಬೇಕು. ಅಂದರೆ ನೀಟಾಗಿ ನೀರನ್ನ ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಬರ್ಬೇಕು. ಸೊ ಇಷ್ಟು ಡ್ರೈ ಆದರೆ ಸಾಕು ಅಂತ ತೋರ್ಸೋಕ್ಕೆ ವೀಡಿಯೋ ಮಾಡಿದೆ. ಇವಾಗ ಮತ್ತೆ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಆಫ್ಟರ್ ಹೆಂಗಿರುತ್ತೆ ಫೇಸ್ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ನ. ಅದಾದ್ರೂ ಒಂದು ನೀಟಾಗಿರೋ ಡ್ರೈ ಆಗಿರೋ ಟವಲ್ ಅಥವಾ ಫೇಸ್ ಕರ್ಚಿಫ್ನ ತೊಗೊಂಡು ಈ ರೀತಿ ಒರೆಸ್ಕೋಬೇಕು. ಚೆನ್ನಾಗಿತ್ತಾ? ಇಷ್ಟೇ. ಸೊ ಒಂದು 20 ಮಿನಿಟ್ಸಲ್ಲಿ ಈ ಫೇಶಿಯಲ್ ಮುಗ್ದೋಗ್ಬಿಡುತ್ತೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಹೇಳಬೇಕು ಅಂತ ಹೇಳ್ತಿಲ್ಲ ಈ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು, ಬಟ್ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು. ಸೊ ಬೈ ಮಾಡ್ಬೋದು, ಓನ್ ಯೂಸ್ಗಾರು ಬೈ ಮಾಡ್ಬೋದು ನೀವು, ಆರ್ ನಿಮ್ಮದು ಬಿಸ್ನೆಸ್ ಪರ್ಪಸ್ ಇತ್ತು ಅಂದರೂ ಕೂಡ ಬೈ ಮಾಡ್ಬೋದು. ಬ್ಯೂಟಿಷಿಯನ್ ಆಗಿದ್ದರೆ ಅಥವಾ ಪಾರ್ಲರ್ ಇಟ್ಕೊಂಡಿದ್ರೆ, ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ನೀವು ಇದನ್ನು ಆರಾಮ್ಸೆ ಬೈ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಇನ್ ಕೇಸ್ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀನಿ, ನಾಗಲಕ್ಷ್ಮಿ ಮ್ಯಾಮ್ ನಂಬರು. ಸೊ ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಬೈ ಮಾಡಿದ್ರೆ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಅವ್ರ ವೆಬ್ಸೈಟ್ಗೆ ಹೋಗಿ ಬೈ ಮಾಡ್ತೀನಿ ಅಂತಂದರೆ ನಿಮಗೆ ಆ ಪ್ರೈಸ್ ಏನಿದೆ ಅದೇ ಪ್ರೈಸ್ಗೆ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಇಷ್ಟು ದಿವಸ ಯಾರೆಲ್ಲ ಕೇಳ್ತಾ ಇದ್ರಿ ಫೇಶಿಯಲ್ ಕಿಟ್ ರಿವ್ಯೂ ಕೊಡಿ, ಹೇಗಿದೆ 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 ಅಂತ, ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಾಣಂತಿ ಫೇಸ್ ಬೇರೆ ಅಲ್ವಾ, ಸೊ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತ. ರೀ ನೀನು ಅವಾಗಿಂದ ನೋಡ್ತಿದ್ದೀರಲ್ವ, ಹೆಂಗಿದೆ ಹೇಳು? ತುಂಬ ಚೆನ್ನಾಗಿದೆ. ಹಾಂ, ನೀವು ನಾನು ಆಗಲೇ ಹೇಳ್ದಂಗೆ ನೆಕ್ ಪಾರ್ಟಿಗೆ ಬೇಕು, ಕುತ್ತಿಗೆ ಪಾರ್ಟಿಗೆ ಬೇಕು ಅಂದರೂ ಕೂಡ ಮಾಡ್ಕೋದು. ಬಟ್ ನನಗೆ ಇವಾಗ ಅಷ್ಟು ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಕೊಂಡು ಬರೀ ಫೇಸ್ಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಒಂದು. ಆ್ಯಂಡ್ ನಮಗೆ ಬೇರೆ ಯಾರಾದರೂ ಫೇಶಿಯಲ್ ಮಾಡಿದ್ರೆ, ಕೂರಿಸ್ಕೊಂಡು ಫೇಶಿಯಲ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಅಂತೂ. ಸೊ ಯಾರಿಗೆಲ್ಲ ಬೇಕು ಅಂತ ಇಷ್ಟು ದಿವಸ ಕೇಳ್ತಾ ಇದ್ರಿ, ಹೇಗಿದೆ ಅಂತ ವಿಚಾರಿಸ್ತಾ ಇದ್ರಲ್ವ, ಸೊ ನೀವು ಆರಾಮ್ಸೆ ಹೋಗಿ ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಲಾಸ್ಟ್ವರೆಗೂ ನೋಡ್ತೀರಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.